ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಟ್ಕೊಡಿ ಮೇಡಮ್, ಇಲ್ಲಿ ಬರೆದಷ್ಟು ಕೊಡ್ಲಾ? ಹಾ ಕೊಡಿ. ಮೇಡಮ್ ತಗೊಳ್ಳಿ. ಎಷ್ಟಾಯ್ತು? 1400. ಆಗಿದೆ. ಥ್ಯಾಂಕ್ ಯು ಮೇಡಮ್. ಹಾ ಜಗನ್, ನೀವೇನು ಇಲ್ಲಿ? ನಾನು ರೀಸೆಂಟ್ ಆಗಿ ಹಾಸ್ಪಿಟಲ್ಗೆ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ. ಓ ಹೌದಾ? ನೀವು ಡಾಕ್ಟರ್ ಅಂತ ಗೊತ್ತು, ಆದ್ರೆ ಏನ್ ಸ್ಪೆಷಲಿಸ್ಟ್ ಅಂತ ಗೊತ್ತಿಲ್ಲ. ನಾನು ಕಾರ್ಡಿಯೋ ಸ್ಪೆಷಲಿಸ್ಟ್. ನೀವು ಯಾರನ್ನ ತೋರ್ಸಕ್ ಬಂದಿದ್ದೀರಾ? ನನಗೇನೆ. ಹೌದಾ, ಏನಾಗಿತ್ತು? ಆಕ್ಚುಲಿ ನನಗೆ ಹಾರ್ಟ್ ಟ್ರಾನ್ಸ್ಪರೆಂಟ್ ಆಗಿದೆ, ಸೊ ರೆಗ್ಯುಲರ್ ಚೆಕಪ್ಗೆ ಅಂತ ಇಲ್ಲೇ ಬರ್ತಿರ್ತೀನಿ. ಓಕೆ, ನನಗೆ ವಿಷಯ ಗೊತ್ತಿರಲಿಲ್ಲ. ಒಂದು ನಿಮಿಷ ನಿಮ್ಮ ಪ್ರಿಸ್ಕ್ರಿಪ್ಷನ್ ಕೊಡಿ. ಇದೇನಿದು? 2 mg ಅಂತ ಬರ್ತಿದೆ, ನೀವು 5 mg ಕೊಟ್ಟಿದ್ದೀರಾ? ಸಾರಿ ಸರ್, 5 mg ಅನ್ಕೊಂಡಿದ್ದೆ. ಪೇಷಂಟ್ ವಿಷಯದಲ್ಲಿ ಸ್ವಲ್ಪ ಗಮನ ಕೊಟ್ಟು ಕೆಲಸ ಮಾಡಿ. ಫಸ್ಟ್ ಚೇಂಜ್ ಮಾಡಿಕೊಡಿ. ಎಸ್ ಸರ್. ತಗೊಳ್ಳಿ ಸ್ನೇಹವ್ರೆ. ಥ್ಯಾಂಕ್ ಯು ಜಗನ್. ನೀವು ಹೇಳ್ದೆ ಇದ್ದಿದ್ರೆ ಅವ್ರಿಗೆ ಏನ್ ಕೊಡ್ತಿದ್ರು ಅದನ್ನೇ ತಗೊಳ್ತಿದ್ದೆ. ಯಾರೇ ಕೊಟ್ಟರು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ನೋಡ್ಕೊಳೋದು ಒಳ್ಳೆಯದು. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ನಿಮ್ ತಾಯಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಬೈ ದ ವೇ, ನಿಮ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ನಂದೇ ಆಗಿರ್ಬೋದು. ಹೌದಾ? ಹಾಗಾದ್ರೆ ಇನ್ನೂ ಸಮಾಧಾನ. ಗೊತ್ತಿರೋ ಡಾಕ್ಟರ್ ಚೆಕ್ ಮಾಡ್ತಾರೆ ಅಂದ್ರೆ ಒಳ್ಳೇದೇ ಅಲ್ವಾ? ಸರಿ ಸ್ನೇಹರೇ, ನನ್ನ ಟೈಮ್ ಆಯ್ತು. ಮನೇಲಿ ಎಲ್ಲರನ್ನೂ ಕೇಳಿದೆ ಅಂತ ಹೇಳಿ. ಡ್ರಿಂಕ್ಸ್ ಮಾಡೋರ್ ಕಂಡ್ರೇನೆ ಆಗಲ್ಲ ಅಂತ ಹೇಳ್ತಿದ್ದ, ಆದ್ರೆ ಇವಾಗ ಅವನೇ ಕುಡಿಯೋದ್ ಕಲ್ತಿದ್ದಾನೆ. ರೋಡಲ್ಲಿ ಹೇಗೋ ಬಿಹೇವ್ ಮಾಡ್ತಿದ್ದಾನೆ. ಇದೆಲ್ಲ ಆಗಿದ್ ನನ್ನಿಂದಾನೆ. ಪ್ರೀತಿ ಮಾಡಿ ಕೊನೆಗೆ ಮದ್ವೆನೇ ಆಗಲ್ಲ ಅಂದ್ರೆ ಪಾಪ ಅವನ್ ತಾನೇ ಏನ್ ಮಾಡ್ತಾನೆ. ಇದ್ಯಾವುದು ಬೇಕು ಅಂತ ಮಾಡಿಲ್ಲ ಸಚ್ಚೆ. ನನ್ಗೆ ನನ್ ಸುಖಕ್ಕಿಂತ ನಮ್ಮಮ್ಮನ್ ಕೊಟ್ಟಿರೋ ಮಾತೇ ಮುಖ್ಯ. ಐ ಆಮ್ ಸಾರಿ ಸಚಿನ್. ಇವತ್ತು ನನ್ನಿಂದ ನಿನ್ಗೆ ಅವಮಾನ ಆಯ್ತು, 4 ಜನ ಹೊಡಿಯೋಂಗಾಯ್ತು. ಈ ಸಚಿನ್, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ನಾನಿದ್ನೆಲ್ಲ ನಿನ್ನ ಹತ್ರ ಹೇಳಕ್ಕೂ ಆಗಲ್ಲ, ಹೇಳ್ದೆ ಕನ್ಮನ್ಸ್ ಮಾಡ್ಕೊಂಡಿರೋದಕ್ಕೂ ಆಗಲ್ಲ. ದೇವ್ರೆ, ಯಾಕೆ ನನ್ಗೆ ಶಿಕ್ಷೆ? ಎಲ್ರೂ ಸೇರ್ಕೊಂಡು ಸಚಿನಿಗೆ ಹೊಡಿತಿದ್ರು. ಪಾಪ ಇವಾಗ ಹೇಗಿದಾನೋ ಏನೋ, ಅವನ್ಗೆ ಎಷ್ಟು ನೋವಾಗ್ತಿದ್ಯೋ ಏನೋ. ಇಂಥ ಪಾಪನ್ ಯಾಕೆ ಸಚಿನ್ ಲವ್ ಮಾಡ್ದೆ? ನಿನ್ನಂತ ಕಚಡ ನನ್ನ ಮಕ್ಕಳಿಂದಾನೆ ಹೆಣ್ಮಕ್ಳು ರೋಡಲ್ಲಿ ಓಡಾಡೋದಕ್ಕೆ ಭಯ ಪಡ್ತಿರೋದು. ಇನ್ನೊಂದ್ಸಲ ಹುಡುಗಿರ್ ಕೈ ಹಿಡ್ದು ಎಳಿತೀಯನೋ, ಹೋಗ್ತೇನೆ ಹುಡುಗಿರ್ ಸಿದ್ಧಿಗೆ. ಅಯ್ಯೋ ನನ್ನ ಮಗನ ಎಷ್ಟು ಹುಡುಗರು ನಗ್ತೀಯಲ್ಲೋ. ಏಯ್, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಅಲ್ವೇನೋ? ನೋವು ಆಗ್ತಿಲ್ವೇನೋ? ಸರ್, ಸುಮಾ ನನ್ನನ್ನು ಬಿಟ್ಟು ದೂರ ಹೋಗ್ತಾಳೆ ಅನ್ನೋ ನೋವು ಮುಂದೆ ಈ ನೋವೇನೂ ಅಲ್ಲ ಸರ್.
ಹೊಡಿರಿ ಹೊಡಿರಿ ಸರ್. ಓ ಕವಿತೆ ಬೇರೆ ಹೇಳ್ತೇನೋ? ಲಾಟಿಲ್ ಸರಿಯಾಗಿ ಗೂಟ ಇಟ್ರೆ ಎಲ್ಲಾ ಕಡೆ ನಿನ್ಗೆ ಸುಮಾರು ಇಡುತ್ತೆ. ನನ್ನ ಲೈಫಲ್ಲಿ ಸುಮಾ ಬಾಡ್ತಿದ್ದಾಳೆ. ನೀವ್ ಲಾಟಿ ಅಲ್ಲ, ಏರೋಪ್ಲೇನ್ ಹಚ್ಚಿದ್ರು ಪ್ರೀತಿಲ್ ಸತ್ತಿರೋ ಈ ಸಚಿನ್ಗೆ ನೋವಾಗಲ್ಲ. ಹೊಡಿರಿ ಸರ್, ಹೊಡಿರಿ ಸರ್. ರೇ ಸಂದೇಶ್, ಯಾವ್ದಾದ್ರು ಸಾಲ್ವ್ ಆಗದಿರೋ ಕೇಸಿದ್ರೆ ಹಾಕೊಂಡು ಜಡೀರಿ ನನ್ನ ಮಗನ್ಗೆ. ಬೇಜಾನ್ ನಿಗ್ರಾಡ್ತಾವ್ನೆ. ಓಕೆ ಸರ್. 6 ತಿಂಗಳು ಈ ನನ್ನ ಮಗ ಜೈಲಲ್ಲಿದ್ರೆ ಬಾಡಿರೋ ಸಮ ಬಿಟ್ಟೋಗಿರೋ ಸುಮ ಎರಡು ಕಣ್ಣಿಗೆ ಕಾಣಿಸಿ ಪ್ರೀತಿನೂ ಬೇಡ ಪ್ರೇಮನೂ ಬೇಡ ಅಂತ ಹಿಡ್ದಿರೋ ಹುಚ್ಚು ಬಿಡ್ಬೇಕು ಇವನ್ಗೆ. ತೆಗಿರಿ. ಏ ಕೃಷ್ಣಪ್ಪ, ಟೀ ಹೇಳ್ರಿ. ಸುಮಾ, ಇಲ್ಲಿ ಕೂತಿದ್ಯಾ ನವಿ? ಸುಮಾ, ಸುಮಾ, ಆಟೋದಿಂದ ಕೂಗ್ತೀವಿ, ಕೇಳಿಸ್ತಿಲ್ವೇ? ಏನ್ ಹೇಳು ಖುಷಿ? ಎಂತ ದೊಡ್ಡ ಅನಾಹುತ ಆಗೈತೆ ಗೊತ್ತೇ ನವಿ? ಯಾಕೋ ಇಷ್ಟೊಂದು ಗಾಬರಿಯಲ್ಲಿದ್ಯಾ? ಏನಾಯ್ತು? ಸಚಿನ್ನ ಪೊಲೀಸರು ಹೇಳ್ಕೊಂಡು ಹೋಗವ್ರೆ. ಏನೋ ಹೇಳ್ತಿದ್ಯಾ? ರಸ್ತೆನಾಗ ನೀ ಕೈ ಹಿಡ್ದಲ್ದ ಅಂತ ಊರ್ ಜನರೆಲ್ಲ ಅವನ್ಗೆ ಹೊಡೆದು ಪೊಲೀಸರ್ಗೆ ಹಿಡ್ಕೊಟ್ಟವ್ರೆ ಕಣವಿ. ಅಯ್ಯಯ್ಯೋ. ಅಲ್ಲ ಕಣವಿ, ಸಚಿನ್ ನಿಂಗೆ ಗೊತ್ತಿರೋ ಹುಡುಗ ತಾನೆ, ಗೊತ್ತಿಲ್ಲ ಅಂತ ಹೇಳ್ದಂತೆ. ಯಾಕವಿ ಹಂಗೆ ಸುಳ್ಳು ಹೇಳ್ದೆ? ಗೌಡ್ರು ಬಂದು ಕೇಳಿದಾಗ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಅದು ಅಲ್ದೆ ಅವ್ನು ಕುಡ್ಕೊಂಡ್ ಬಂದು ಮಾತಾಡ್ತಿದ್ದ. ನಿನ್ನಿಂದನೇ ತಾನೆ ಅವ್ನು ಕುಡಿಯೋದು ಕಲ್ತಿದ್ದು. ಅವಾಗ ಪ್ರೀತಿ ಮಾಡಿ ಹೋಗಿ ಬೇಡ ಅಂದ್ರೆ ಅವ್ನು ತಡ್ಕೊಳಕಿಲ್ಲ ಕಣವಿ. ಸಚಿನ್ನ ಅರೆಸ್ಟ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ನಂದು ಆಗಿರ್ಲಿಲ್ಲ ಕಣೋ. ಪೊಲೀಸರು ಅವನ ಮೇಲೆ ಇಲ್ದಿರೋ ಕೇಸೆಲ್ಲ ಹಾಕಿ ಅವನ್ನ ಜೈಲಿಗೆ ತಳ್ಳಕ್ಕಿಂತ ಮುಂಚೆ ಪ್ಲೀಸ್ ಹೋಗಿ ಅವನ್ನ ಕಾಪಾಡವಿ. ಅವನ ಜೀವನ ಹಾಳಾಯ್ತದೆ ಕಣವಿ. ನಾನ್ ಸ್ಟೇಷನ್ಗೆ ಹೋಗಿ ಮಾತಾಡೋದಾ? ನಿನ್ನಿಂದ ತಾನೇ ಇವಾಗ ಅವ್ನು ಸ್ಟೇಷನ್ಗೆ ಹೋಗಿರೋದು. ಪ್ಲೀಸ್ ಹೆಂಗಾದ್ರೂ ಮಾಡೋ ಅವ್ನು ಬಿಡ್ಸವಿ. ಪಾಪ ಕಣವಿ ಅವನು. ಇಲ್ಲ ಪುರುಷಿ, ನಾನು ಇವಾಗ ಅಲ್ಲಿ ಹೋದ್ರೆ ತಪ್ಪಾಗತ್ತೆ. ನೀನ್ ಇವಾಗ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಅವನ ಭವಿಷ್ಯನೇ ಸತ್ತೋಯ್ತದೆ. ನೀನು ಹೋಗಿ ಕೇಳ್ಕೊಂಡ್ರೆ ಪೊಲೀಸರನ್ನ ಬಿಡ್ತಾರೆ ಕಣವಿ. ಪ್ಲೀಸ್ ಹೋಗವಿ.